ಸೊ ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಇವತ್ತು ನಾನು ಜೆಪ್ಟೋಯಿಂದ ಡಾರ್ಕ್ ಚಾಕ್ಲೇಟ್ನ ಆರ್ಡರ್ ಮಾಡಿದೆ ಆ್ಯಂಡ್ ಇದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು ಈ ಒಂದು ಡಾರ್ಕ್ ಚಾಕ್ಲೇಟ್ನ. ಆ್ಯಂಡ್ ಲಿಟ್ರಲಿ ಬಿಲೀವ್ ಮಿ ಗಾಯ್ಸ್, ನಾನಂತೂ ಈ ಒಂದು ಡಾರ್ಕ್ ಚಾಕ್ಲೇಟ್ಗೆ ಫ್ಯಾನ್ ಆಗೋದೆ. ಸಿಕ್ಕಾಬಡೆ ಚೆನ್ನಾಗಿತ್ತು, ಕ್ರೇಜಿ ಆಗಿತ್ತು. ಸೊ ಚಾಕ್ಲೇಟ್ ವಿಷಯನ ಸೈಡ್ಗಿಡೋಣ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪ ಅಂದರೆ ಪ್ರತಿ ಸಂಡೇ ಒಂದು ಕುಕ್ಕಿಂಗ್ ಎಕ್ಸ್ಪೆರಿಮೆಂಟ್ನ ಮಾಡೋಣ ಆ್ಯಂಡ್ ಅದರಲ್ಲಿ ಹೊಸ ವೆರೈಟಿ ಡಿಶಸ್ನ ಟ್ರೈ ಮಾಡೋಣ. ಚೆನ್ನಾಗಿತ್ತು ಅಂದರೆ ಜೆನ್ಯೂನ್ ಆಗಿ ಆನ್ಸರ್ ಹೇಳ್ತೀನಿ ವಿಡಿಯೋ ಎಂಡಲ್ಲಿ, ಚೆನ್ನಾಗಿತ್ತು ಮನೇಲಿ ಟ್ರೈ ಮಾಡಿ ಅಂತ. ಇಲ್ಲ ಅಂದರೆ ಬೇಡ ಅಂತ ಹೇಳ್ತೀನಿ. ಸೊ ಇವತ್ತಿನ ಫಸ್ಟ್ ವಿಡಿಯೋದಲ್ಲಿ ನಾನು ಟ್ರೈ ಮಾಡೋಕೆ ಹೊರಟಿರೋದು ಮಶ್ರೂಮ್ನ ಯೂಸ್ ಮಾಡಿಕೊಂಡು ಒಂದು ಟೈಪ್ ಬಾತ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಲಾಸ್ಟಲ್ಲಿ ನೋಡೋಣ ಏನಾಗುತ್ತೆ ಅಂತ. ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅಲ್ಲಿಗೆ ಕಡಲೆಬೇಳೆ ಮತ್ತು ಸಾಸಿವೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಗೋಲ್ಡನ್ ಬ್ರೌನ್ ಆದಮೇಲೆ ಅಲ್ಲಿಗೆ ಈರುಳ್ಳಿ ಟೊಮೊಟೊನ ಹಾಕೊಂಡು ಅಲ್ಲಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್, ಆಯ್ತಾ? ಅಂಡ್ ಈಗ ಮೇನ್ ಬರೋದು ಮಶ್ರೂಮು ಗೈಸ್, ಆಯ್ತಾ? ಸೊ ಮಶ್ರೂಮ್ನ ನೀವು ಫಸ್ಟೇನೆ ನೀಟಾಗಿ ತೊಳೆದು ಅದನ್ನ ಮತ್ತೆ ಕಟ್ ಮಾಡಿ ಮತ್ತೆ ಕ್ಲೀನ್ ಮಾಡಿ ಮತ್ತೆ ತೊಳೆದು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೀವು ಹೆಂಗೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಓಕೆನಾ? ಸೊ ಈಗ ತೊಳೆದು ನೀಟಾಗಿ ಕಟ್ ಮಾಡಿರೋ ಮಶ್ರೂಮ್ನ ಈ ಒಂದು ಕುಕ್ಕರ್ ಒಳಗಡೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದನ್ನ ಒಂದು 10 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಗೈಸ್. ಬೆಂದಾದ್ಮೇಲೆ ನೀರು ಬಿಡುತ್ತೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಇನ್ನೂ ಒಂದು 10 ನಿಮಿಷ ಬೇಯಿಸಾದ್ಮೇಲೆ ಲೋ ಫ್ಲೇಮ್ ಇಟ್ಬಿಟ್ಟು ಬೆಂದಿರೋ ಅನ್ನನ ಹಾಕಿ ಒಂದು 10 ನಿಮಿಷ ಸ್ಟೀಮ್ ಮಾಡಿ ಗೈಸ್. ಸೊ ರೆಡಿ ಆಗುತ್ತೆ ಈ ಒಂದು ಮಶ್ರೂಮ್ ಬಾತು. ಆ್ಯಂಡ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ಗೈಸ್, ಒಂದು ರೇಂಜಲ್ಲಿ ಆವ್ರೇಜ್ ಆಗಿತ್ತು ಫುಡ್ಡು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಮನೇಲಿ ಟ್ರೈ ಮಾಡೋಕೆ ಹೋಗ್ಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ.